ದೆಹಲಿಯಲ್ಲಿ ಆಗಿದ್ದು ನೀಟ್ ವಿಚಾರದಲ್ಲಿ ಗಲಾಟೆ. ಆದರೆ ಈಗ ಕರ್ನಾಟಕದಲ್ಲಿ ಕೆಪಿಎಸ್ಸಿ ವಿಚಾರದಲ್ಲಿ ಬಹಳ ದೊಡ್ಡದಿದೆ. ಕೆಪಿಎಸ್ಸಿ ಕಳಂಕ ತಂದಿಟ್ಟಿದೆ. ನಮ್ಮದೇನು ತಪ್ಪಿದೆ ಅಂತ ಕೇಳ್ತಾ ಇದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಡೆದಿದೆ ಅಂತ ಹೇಳ್ತಾ ಇರುವಂಥ ಭ್ರಷ್ಟಾಚಾರ ಮತ್ತು ಅಕ್ರಮಗಳ ವಿರುದ್ಧ ರಾಜ್ಯದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ತೀವ್ರಗೊಳ್ಳುತ್ತಾ ಇದೆ. ಎಬಿವಿಪಿ ಕಾರ್ಯಕರ್ತರು ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆಗೆ ಯತ್ನ ಮಾಡಿದರು. ಇನ್ನೊಂದು ಕಡೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರನ್ನ ಗೃಹ ಸಚಿವರು ಈಗ ಬೇರೆ ಇದ್ದಾರೆ. ಇವರು ಹಳಬರನ್ನ ಹಾಕಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿರೋದು. ಪಶುವೈದ್ಯ ಹುದ್ದೆಗಳ ಅಭ್ಯರ್ಥಿಗಳನ್ನು ಭೇಟಿ ಮಾಡಿದರು. ವರ್ಷಗಟ್ಟಲೆ ಓದಿ ಗಳಿಸಿದ ಉದ್ಯೋಗವನ್ನು ಉಳಿಸುವಂತೆ ಕಣ್ಣೀರಿಟ್ಟರು ಮಾನ್ಯ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರನ್ನ ಭೇಟಿಯಾಗಿ. ನೋಡಿ. ಕೆಪಿಎಸ್ಸಿ ಅಕ್ರಮದ ವಿರುದ್ಧ ಸಿಡಿದೆದ್ದ ವಿದ್ಯಾರ್ಥಿಗಳು. ಬೆಂಗಳೂರಿನಲ್ಲಿ ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆಗೆ ಯತ್ನ. ಹೌದು, ಕೆಪಿಎಸ್ಸಿ ಅಕ್ರಮ ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದ ಎಬಿವಿಪಿ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದರು. ರಸ್ತೆಯ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನ ಹಾಕಿ ಪ್ರತಿಭಟನಾಕಾರರನ್ನ ತಡೆದರು. ಆದಾಗ್ಯೂ ಕೆಪಿಎಸ್ಸಿ ಕಚೇರಿಗೆ ನುಗ್ಗಲು ಪ್ರಯತ್ನಿಸಿದವರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಇನ್ನು ರಾಜ್ಯದಲ್ಲಿ ಎಬಿವಿಪಿ ಹೋರಾಟವನ್ನ ವ್ಯಂಗ್ಯ ಮಾಡುವ ಪೋಸ್ಟರ್ ವಾರ್ ಶುರುವಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಮೌನವಾಗಿದ್ದ ಎಬಿವಿಪಿ ಕೆಪಿಎಸ್ಸಿ ವಿರುದ್ಧ ಮಾತ್ರ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿರೋದ್ಯಾಕೆ ಎಂದು ಪ್ರಶ್ನಿಸಲಾಗ್ತಿದೆ. ಪರಮೇಶ್ವರ್ ನಿವಾಸಕ್ಕೆ ಕೆಪಿಎಸ್ಸಿ ಅಭ್ಯರ್ಥಿಗಳು ತಮ್ಮ ನೇಮಕಾತಿಗೆ ಆದೇಶಿಸುವಂತೆ ಕಣ್ಣೀರು. ಪಶುವೈದ್ಯಾಧಿಕಾರಿ ಹುದ್ದೆಗೆ ನಡೆದ ಪರೀಕ್ಷೆಯಲ್ಲಿ ಒಟ್ಟು 323 ಅಭ್ಯರ್ಥಿಗಳು ಪಶುವೈದ್ಯಾಧಿಕಾರಿ ಹುದ್ದೆಗಳಿಗೆ ಆಯ್ಕೆಯಾಗಿದ್ದಾರೆ. ಈ ಪೈಕಿ 50ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಡಿಸಿಎಂ ಪರಮೇಶ್ವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಕೆ ಮಾಡಿದ್ರು. ನೇಮಕಾತಿಗೆ ಸರ್ಕಾರದಿಂದ ಆದೇಶ ಹೊರಡಿಸುವಂತೆ ಒತ್ತಾಯಿಸಿದ್ರು. ತಪ್ಪು ಮಾಡಿದವರ ವಿರುದ್ಧ ತನಿಖೆ ನಡೆಯಲಿ, ಆದ್ರೆ ನಮ್ಮ ನೇಮಕಾತಿಗೆ ಆದೇಶ ಮಾಡಿ ಎಂದು ಮನವಿ ಮಾಡಿದ್ರು. ತಮ್ಮ ಉದ್ಯೋಗ ಕಿತ್ತುಕೊಳ್ಳದಂತೆ ಕಣ್ಣೀರು ಹಾಕಿದ್ರು. ನಾವೆಲ್ಲರೂ ಇಲ್ಲಿರೋ ಎಲ್ಲರೂ ಸೆಲೆಕ್ಟೆಡ್ ವೆಟರ್ನರಿ ಕ್ಯಾಂಡಿಡೇಟ್ಸ್ ಇದ್ದೀವಿ. ನಾವೆಲ್ಲರೂ ಈಗ 2 years ಇಂದ ಕಷ್ಟಪಟ್ಟು ಓದ್ಬಿಟ್ಟು ಎಕ್ಸಾಮ್ ಬರೆದು ಈಗ ಎಕ್ಸಾಮ್ ಬರೆದ್ಮೇಲೆ ಪ್ರೊವಿಷನಲ್ ಲಿಸ್ಟ್, ಫೈನಲ್ ಲಿಸ್ಟ್ ಎಲ್ಲದರಲ್ಲೂ ಸೆಲೆಕ್ಟ್ ಆಗಿ ಈಗ ಆಲ್ರೆಡಿ 1 week ಆಯಿತು ನಮ್ಮ ಸೆಲೆಕ್ಷನ್ ಲಿಸ್ಟ್ ಬಂದು. ಲಾಸ್ಟ್ ಫ್ರೈಡೇ ಬಂದಿದ್ದು. ಸೊ ಸೆಲೆಕ್ಷನ್ ಲಿಸ್ಟ್ ಬಂದಮೇಲೆ ಇನ್ನೇನು 1 month 1.5 month ಆರ್ಡರ್ ಕಾಪಿ ಕೊಡ್ತಾರೆ ಅಂತ ನಾವು ಸಿಂಧುತ್ವಕ್ಕೆಲ್ಲ ರೆಡಿ ಮಾಡ್ಕೋತಿದ್ವಿ. ಅಷ್ಟರಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ, ಎಲಿಜಿಬಲ್ ಆಗಿಲ್ಲಲ್ಲ ಕ್ಯಾಂಡಿಡೇಟ್ಸ್, ಲೈಕ್ 210 marks ಕೂಡ ತೆಗ್ದಿಲ್ಲ. ನಮ್ಗೆ ಕಟ್ ಆಫ್ ಇದ್ದಿದ್ದು 600ಗೆ 210 marks. ಸೊ 210 ಕೂಡ ಯಾರು ತೆಗೆದಿಲ್ವೋ, ಯಾರು ಎಲಿಜಿಬಲ್ ಆಗಿಲ್ವೋ ಅವರೆಲ್ಲ ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಹೆಂಗ್ ಬಂತು 400+ ಇರೋರ್ನೆಲ್ಲಾರನು ಅಕ್ಯೂಸ್ಡ್ ಅಂತ ಹಾಕ್ಬಿಟ್ಟು ಅವ್ರ ಮೇಲೆ FIR ಹಾಕಿದ್ದಾರೆ. ಸೊ ಈ FIR ಆಗಿರೋದ್ರಿಂದ ನಮ್ದೆಲ್ಲ ಪ್ರೊಸೆಸ್ ತಡೆ ಹಿಡ್ದಿರ. ಇವಾಗ ಏನು ತನಿಖೆ ಮಾಡಬೇಕು ಅಂತಿದ್ದಾರೆ, ತನಿಖೆ ಮಾಡಲಿ. ಅದಕ್ಕೆ ನಮ್ಗೆ ಏನು ಅಪೋಸಿಷನ್ ಇಲ್ಲ, ಯಾಕಂದ್ರೆ ನಾವು ಕ್ಲೀನ್ ಇದೀವಿ. ನಾವು 10 ವರ್ಷದಿಂದ ವೆಯ್ಟ್ ಮಾಡಿ ಬರ್ದಿರೋದು ಎಕ್ಸಾಮ್ ಇದು. 329 ಮೆಂಬರ್ಸ್ ಇದೀವಿ. 29 ಮೆಂಬರ್ಸ್ ಮೇಲೆ FIR ಆಗಿದೆ. ಇನ್ 300 ಮೆಂಬರ್ಸ್ ಲೈಫ್ ಇದೆ ಮ್ಯಾಮ್. ಇದರಲ್ಲಿ ನಾವು ಕೇಳೋದೊಂದೇ, ತನಿಖೆ ಮಾಡಿ. ನಾವೇನು ಅಪೋಸ್ ಏನಿಲ್ಲ, ಬಟ್ ನಮಗೆ ಆರ್ಡರ್ಸ್ ಕೊಡಿ, ಆಮೇಲೆ ತನಿಖೆ ಮಾಡಿ. ನಮ್ದೇನಾದ್ರೂ ತಪ್ಪಿದ್ಯಾ, ಏನು ಆಕ್ಷನ್ ತಗೊಂತೀರಾ ತಗೊಳ್ಳಿ, ಬೇಕಾದ್ರೆ ಡ್ಯೂಟಿಯಿಂದ ಕಿತ್ತಾಗಿ. ನಮ್ದು ತಪ್ಪಿದ್ರೆ ನಾವು ಒಪ್ಕೊಂತೀವಿ, ನಮ್ ತಪ್ಪಿದ್ರೆ. ನಮ್ದೇನ್ ತಪ್ಪಿಲ್ಲ. ಒಟ್ಟಿನಲ್ಲಿ ಕೆಪಿಎಸ್ಸಿ ನೇಮಕಾತಿ ಅಕ್ರಮಕ್ಕೆ ಬ್ರೇಕ್ ಹಾಕಬೇಕಿದೆ. ಇದರ ಜೊತೆಗೆ ಪ್ರಾಮಾಣಿಕತೆಯಿಂದ ಪರೀಕ್ಷೆ ಎದುರಿಸಿದ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗ ನೀಡಬೇಕಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಅದ್ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.